ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಕಾರ್ತಿಕ್ ರಿಷಿ, ರೇಡಿಯೇಷನ್ ಆಂಕಾಲಜಿಸ್ಟ್, ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಆ್ಯಂಡ್ ರಿಸರ್ಚ್ ಸೆಂಟರ್. ಇವತ್ತು ನಾನು ನಿಮಗೆ ಈಸೋಫ್ಯಾಗಸ್ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಈ ಅನ್ನನಾಳ ಅನ್ನೋದು ಗಂಟಲು ಮತ್ತು ಹೊಟ್ಟೆನ ಸೇರಿಸೋ ಅಂಥ ಒಂದು ಟ್ಯೂಬು. ಇದು ನಾವು ಯಾವ ಊಟ ನುಂಗ್ತೀವಿ ಅದು ಗಂಟ್ಲು ಒಳಗಡೆಯಿಂದ ಅನ್ನನಾಳ ಮೂಲಕ ಹೊಟ್ಟೆಗೆ ಹೋಗುತ್ತೆ. ಸೊ ಈ ಅನ್ನನಾಳದಲ್ಲೂ ಕೂಡ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಯೂಶ್ವಲಿ ಸ್ಮೋಕಿಂಗ್ ಇರೋರಿಗೆ ಮತ್ತು ಡ್ರಿಂಕ್ಸ್ ತಗೊಳ್ಳೋರಿಗೆ ಇದು ಸ್ವಲ್ಪ ಕಾಮನ್ ಆಗೇ ಕಾಣುತ್ತೆ. ಸೊ ಏನು ತೊಂದರೆ ಆಗುತ್ತೆ ಅಂದರೆ ಈ ಅನ್ನನಾಳ ಕ್ಯಾನ್ಸರಲ್ಲಿ ಫಸ್ಟು ಜನರು ಹೇಳೋದು, ನನಗೆ ನುಂಗಕ್ಕಾಗ್ತಿಲ್ಲ, ಏನೋ ಇಲ್ಲಿ ತಡ್ದಂಗೆ ಆಗತ್ತೆ ಅಂತ ಹೇಳ್ತಾರೆ. ಆವಾಗ ನಾವು ಸಸ್ಪೆಕ್ಟ್ ಮಾಡ್ತೀವಿ ಅನ್ನನಾಳದ ಕ್ಯಾನ್ಸರ್ ಇರ್ಬೋದು ಅಂತ. ಸೊ ಆವಾಗ ಏನು ಮಾಡ್ತೀವಿ ಅಂದರೆ ಫಸ್ಟು ಒಂದು ಎಂಡೋಸ್ಕೋಪಿ ಅಂತ ಒಂದು ಮಾಡ್ತೀವಿ. ಅಂದರೆ ಒಂದು ಟ್ಯೂಬ್ ಹಾಕಿ ಅನ್ನನಾಳದೊಳಗಡೆ ಕ್ಯಾಮ್ರಾ ಮೂಲಕ ನೋಡ್ತೀವಿ. ಯೂಶ್ವಲಿ ಅಲ್ಲಿ ಗಡ್ಡೆ ಕಾಣುತ್ತೆ. ಸೊ ಆ ಥರ ಕಾಣಿದಾಗ ಬಯಾಪ್ಸಿ ಮಾಡಿ ನಾವು ಅನ್ನನಾಳದ ಕ್ಯಾನ್ಸರ್ ಇದೆಯಾ ಅಂತ ಹೇಳ್ತೀವಿ. ಈ ಅನ್ನನಾಳದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಹೇಗೆ ಅಂದರೆ, ಇದನ್ನು ಕೂಡ ಟ್ರೀಟ್ಮೆಂಟ್ ಮಾಡೋವಂಥ ಕಾಯಿಲೆ. ಸೊ ನಾವು ಯಾವ ಥರ ಡಿಸೈಡ್ ಮಾಡ್ತೀವಿ ಏನು ಟ್ರೀಟ್ಮೆಂಟ್ ಕೊಡೋದು ಅನ್ನೋದನ್ನು, ಇದು ಅನ್ನನಾಳದನ್ನ ಫಸ್ಟು ನಾವು ಡಿವೈಡ್ ಮಾಡ್ತೀವಿ, 3 ಭಾಗ ಡಿವೈಡ್ ಮಾಡ್ತೀವಿ ನಮ್ಮ ಟ್ರೀಟ್ಮೆಂಟ್ಗೋಸ್ಕರ. ಒಂದು ಮೇಲ್ಗಡೆ ಭಾಗ ಅಪ್ಪರ್ ಈಸೋಫ್ಯಾಗಸ್ ಅಂತ ಹೇಳ್ತೀವಿ, ಎರಡನೇದು ಮಧ್ಯದ ಭಾಗ ಮಿಡ್ ಈಸೋಫ್ಯಾಗಸ್ ಅಂತ ಹೇಳ್ತೀವಿ, ಮೂರನೇದು ಕೆಳಗಡೆ ಭಾಗ ಅಥವಾ ಲೋವರ್ ಈಸೋಫ್ಯಾಗಸ್ ಅಥವಾ ಜಿ ಜಂಕ್ಷನ್. ಜಿ ಜಂಕ್ಷನ್ ಅಂದರೆ ಗ್ಯಾಸ್ಟ್ರೋ ಈಸೋಫ್ಯಾಜಿಯಲ್ ಜಂಕ್ಷನ್. ಅಂದರೆ ಎಲ್ಲಿ ಅನ್ನನಾಳ ಮತ್ತು ಹೊಟ್ಟೆ ಜಾಯಿನ್ ಆಗುತ್ತೋ ಆ ಭಾಗದಲ್ಲೂ ಕೂಡ ಕ್ಯಾನ್ಸರ್ ಬರುತ್ತೆ. ಸೊ ಮತ್ತೊಮ್ಮೆ ಹೇಳ್ತೀನಿ, ಮೇಲ್ಗಡೆ ಭಾಗ ಅಪ್ಪರ್ ಈಸೋಫ್ಯಾಗಸ್, ಮಧ್ಯದ ಭಾಗ ಮಿಡ್ ಈಸೋಫ್ಯಾಗಸ್ ಮತ್ತು ಕೆಳಗಡೆ ಭಾಗ ಅಂದರೆ ಲೋವರ್ ಆರ್ ಜಿ ಜಂಕ್ಷನ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಈ ಮೂರಕ್ಕೂ ಟ್ರೀಟ್ಮೆಂಟ್ ಬೇರೆ ಬೇರೆ ಇರುತ್ತೆ. ಅಪ್ಪರ್ ಈಸೋಫ್ಯಾಗಸ್ ಅಂದರೆ ಮೇಲ್ಗಡೆ ಇರೋ ಭಾಗಕ್ಕೆ ಯೂಶ್ವಲಿ ರೇಡಿಯೇಷನ್ ಮತ್ತು ಕೀಮೋಥೆರಪಿಯಿಂದ ವಾಸಿ ಮಾಡ್ಬೋದು. ಇಲ್ಲಿ ಅಪ್ಪರ್ ಈಸೋಫ್ಯಾಗಸಲ್ಲಿ ಯೂಶ್ವಲಿ ಆಪ್ರೇಷನ್ ಮಾಡೋದಿಲ್ಲ. ಯಾಕೆಂದರೆ ಅದು ತುಂಬ ದೊಡ್ಡ ಸರ್ಜರಿ ಆಗುತ್ತೆ. ಅನ್ನನಾಳ ಪೂರ್ತಿ ತೆಗೆದು ಗಂಟು ಕೂಡ ತೆಗಿಬೇಕಾಗತ್ತೆ. ಅದು ತುಂಬಾ ದೊಡ್ಡ ಸರ್ಜರಿ ಮತ್ತು ಕಾಂಪ್ಲಿಕೇಶನ್ಸ್ ಹೆಚ್ಚಿಗಿರುತ್ತೆ. ಅದಕ್ಕೋಸ್ಕರ ರೇಡಿಯೇಷನ್ ಮತ್ತು ಕೀಮೋಥೆರಪಿ ಮೂಲಕನೇ ನಾವು ವಾಸಿ ಮಾಡ್ತೀವಿ. ಮಿಡ್ ಈಸೋಫ್ಯಾಗಸ್ ಅಂದರೆ ಮಧ್ಯದ ಭಾಗದಲ್ಲಿರೋ ಈಸೋಫ್ಯಾಜಲ್ ಕ್ಯಾನ್ಸರ್ಗೆ 2 ಥರ ಮಾಡ್ಬೋದು. ಒಂದು ತುಂಬ ಅರ್ಲಿ ಇತ್ತು ಅಂದರೆ ಆಪ್ರೇಷನ್ ಮಾಡಿ ತೆಗಿಬೋದು, ಇಲ್ಲ ಎರಡನೇದು ರೇಡಿಯೇಷನ್ ಮತ್ತು ಕೀಮೋಥೆರಪಿ ಮೂಲಕನೇ ವಾಸಿ ಮಾಡ್ಬೋದು. ಕೆಳಗಡೆ ಭಾಗ ಲೋವರ್ ಈಸೋಫ್ಯಾಗಸ್ ಅಂತ ಹೇಳಿದಾಗ ಇವಾಗ ಮೊದಲು ಏನು ಮಾಡ್ತಿದ್ರು, ಬರೀ ಆಪ್ರೇಷನ್ ಮಾಡ್ತಾಯಿದ್ರು. ಆದರೆ ಆಪ್ರೇಷನ್ ಮಾತ್ರ ಮಾಡೋದ್ರಲ್ಲಿ ರಿಸಲ್ಟ್ಸ್ ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಅಂದರೆ ಕಾಯಿಲೆ ವಾಪಸ್ ಬರೋ ಸಾಧ್ಯತೆ ಜಾಸ್ತಿ ಇರ್ತಾಯಿತ್ತು. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ನಾವು ಕಾಂಬಿನೇಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ರೇಡಿಯೇಷನ್, ಕೀಮೋಥೆರಪಿ ಮತ್ತು ಸರ್ಜರಿ ಮೂರನ್ನು ನಾವು ಯೂಸ್ ಮಾಡಿ ಕಾಯಿಲೆನ ವಾಸಿ ಮಾಡ್ತೀವಿ. ಹೇಗೆ ಅಂದರೆ ಮೊದಲು ನಾವು ಕೀಮೋಥೆರಪಿ ಮತ್ತು ರೇಡಿಯೇಷನನ್ನು ಕೊಟ್ಬಿಟ್ಟು ಕರಗಿಸ್ತೀವಿ ಕಾಯಿಲೆನ. ಅದನ್ನು ಕರಗಿದ ಮೇಲೆ ನಾವು ಆಪ್ರೇಷನ್ ಮಾಡ್ತೀವಿ. ಈ ಥರ ಮಾಡೋ ಪೇಷಂಟ್ಸಿಗೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಚ್ಚಿಗೆ ನಿಮಗೆ ಕ್ಯೂರ್ ರೇಟ್ಸೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಡೀಟೇಲ್ಸ್ ಹೇಗೆ ಅಂದರೆ, ಈಗ ಅಪ್ಪರ್ ಥರ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದರಲ್ಲಿ ಯೂಶ್ವಲಿ ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ಜೊತೇಲಿ ಕೊಟ್ಟು ವಾಸಿ ಮಾಡ್ತೀವಿ. ಅದು ಹೇಗೆ, ಮೊದಲು ನಾವು ಕಾಯಿಲೆ ಎಷ್ಟು ಮಟ್ಟಿಗಿದೆ ಅಂತ ನೋಡಬೇಕಾಗತ್ತೆ. ಸೊ ನಾನು ಹೇಳ್ದಂಗೆ ಮೊದಲು ಒಂದು ಎಂಡೋಸ್ಕೋಪಿ ಮಾಡಿಬಿಟ್ಟು ನೋಡ್ತೀವಿ ಎಷ್ಟು ಉದ್ದ ಇದೆ, ಪೂರ್ತಿ ಬ್ಲಾಕ್ ಆಗಿದೆಯಾ ಅಥವಾ ಪೇಷಂಟಿಗೆ ನುಂಗಕ್ಕಾಗ್ತಿದೆಯಾ. ಕೆಲವು ಜನಕ್ಕೆ ಅನ್ನ, ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ, ಆದರೆ ನೀರಿನ ಪದಾರ್ಥ ಸಲೀಸಾಗಿ ಹೋಗುತ್ತೆ. ಆವಾಗ ನಾವು ಬೇರೆ ಏನು ಮಾಡೋದಿಲ್ಲ, ಟ್ರೀಟ್ಮೆಂಟ್ನ ಡೈರೆಕ್ಟಾಗಿ ಶುರು ಮಾಡ್ತೀವಿ. ಇನ್ನು ಕೆಲವು ಜನಕ್ಕೆ ನೀರು ಕೂಡ ನುಂಗಕ್ಕೆ ಕಷ್ಟ ಆಗ್ಬೋದು. ಆ ಥರ ಪೇಷಂಟಿಗೆ ಫಸ್ಟು ನಾವು ಊಟ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಅಂದರೆ ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಹೊಟ್ಟೆಗೊಂದು ಪೈಪ್ ಹಾಕ್ತೀವಿ. ಅದು ತುಂಬ ಜನ ಹೆದರ್ತಾರೆ, ಹೊಟ್ಟೆಗೆ ಯಾಕೆ ಪೈಪ್ ಹಾಕ್ತೀರಾ, ಏನಾಗತ್ತೆ. ಸೊ ಅದು ಭಯ ಪಡೋವಂಥದ್ದಿಲ್ಲ. ಆ ಹೊಟ್ಟೆ ಪೈಪ್ ಹಾಕೋ ಕಾರಣ ಏನಂದರೆ,
ಪೇಷಂಟಿಗೆ ಟ್ರೀಟ್ಮೆಂಟ್ ಟೈಮಲ್ಲಿ ಊಟ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು, ಅವರಿಗೆ ಶಕ್ತಿ ಇರಬೇಕು ಟ್ರೀಟ್ಮೆಂಟ್ ತೊಗೊಳಕ್ಕೆ. ಸೊ ಈ ಹೊಟ್ಟೆಗೆ ಹಾಕೋ ಪೈಪಿಗೆ ಪೆಗ್ ಟ್ಯೂಬ್ ಅಂತ ಹೇಳ್ತೀವಿ ಅಥವಾ ಗ್ಯಾಸ್ಟ್ರಾಸ್ಟಮಿ ಟ್ಯೂಬ್ ಅಂತ ಹೇಳ್ತೀವಿ. ಅದನ್ನು ನಾವು ಹಾಕಿದ್ರೆ ಇಲ್ಲಿ ಇರೋ ಬ್ಲಾಕನ್ನು ಬೈಪಾಸ್ ಮಾಡುತ್ತೆ. ಸೊ ಡೈರೆಕ್ಟಾಗಿ ಹೊಟ್ಟೆಗೆ ಲಿಕ್ವಿಡ್ ಫುಡ್ಡನ್ನು ಕೊಡ್ಬೋದು, ಅಂದರೆ ಗಂಜಿ, ಹಾಲು, ಎಳ್ನೀರು, ಮಜ್ಜಿಗೆ ಈ ಥರ ನೀರಿನ ಪದಾರ್ಥ ಲಿಕ್ವಿಡ್ ಫುಡ್ಡನ್ನು ಕೊಡ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಪೇಷಂಟಿಗೆ ಹೊಟ್ಟೆ ತುಂಬತ್ತೆ ಮತ್ತು ಎನರ್ಜಿ ಆ್ಯಂಡ್ ಶಕ್ತಿ ಇರುತ್ತೆ ಟ್ರೀಟ್ಮೆಂಟ್ ತೊಗೊಳಕ್ಕೆ. ಸೊ ಅದು ವೆರಿ ಇಂಪಾರ್ಟೆಂಟು. ಇಲ್ಲದೆ ಹೋದರೆ ಅವ್ರು ತುಂಬ ಸುಸ್ತಾಗ್ಬಿಡ್ತಾರೆ, ಟ್ರೀಟ್ಮೆಂಟ್ ತೊಗೊಳ್ಳೋ ಅಷ್ಟು ಶಕ್ತಿ ಇರಲ್ಲ ಅವರಿಗೆ. ಈ ಪೆಗ್ ಟ್ಯೂಬ್ ಹಾಕಿದ್ರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಮತ್ತು ನಾನು ಹೇಳ್ತೀನಿ, ಯಾವ ಪೇಷಂಟು ನುಂಗೋಕ್ಕಾಗಲ್ವೋ ಅವ್ರಿಗೆ ಮಾತ್ರ ನಾವು ಇದನ್ನು ಮಾಡ್ತೀವಿ. ಈಗ ನೀರಿನ ಪದಾರ್ಥ ನುಂಗ್ತಾ ಇದ್ದರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಶುರು ಮಾಡ್ತೀವಿ. ಸೊ ರೇಡಿಯೇಷನ್ ಬಂದ್ಬಿಟ್ಟು ಈ ಥರ ಪೇಷಂಟ್ಸ್ಗೆ ಯೂಶ್ವಲಿ 7 ವಾರ ಕೊಡ್ತೀವಿ. 1.5 ತಿಂಗಳು ಅಂದರೆ 6ರಿಂದ 7 ವಾರ ಟ್ರೀಟ್ಮೆಂಟ್ ಕೊಡ್ತೀವಿ. ಯೂಶ್ವಲಿ ವಾರದಲ್ಲಿ 5 ದಿನ ತೊಗೋಬೇಕಾಗತ್ತೆ ಟ್ರೀಟ್ಮೆಂಟು. ದಿನ ಬಂದು ತೊಗೋಬೇಕಾಗತ್ತೆ. ಒಂದು 10 ನಿಮಿಷ ಟ್ರೀಟ್ಮೆಂಟ್ ಇರುತ್ತೆ. ಯೂಶ್ವಲಿ ಇವ್ರಿಗೆಲ್ಲ ಅಡ್ಮಿಷನ್ ಬೇಕಾಗಲ್ಲ, ನಾವು ಒಂದು ಟೈಮ್ ಕೊಡ್ತೀವಿ, ಅದೇ ಟೈಮ್ ಮನೆಯಿಂದ ಬಂದು ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಹೋಗ್ಬೋದು. ಸೊ ಈ ರೇಡಿಯೇಷನ್ ಅಂದಾಗ ಭಯ ಪಡೋಂಥದ್ದು ಏನೂ ಇಲ್ಲ. ನಿಮಗೆ ಏನು ನೋವು, ಉರಿ, ಶಾಕು, ಹೀಟ್, ಕರೆಂಟ್ ಈ ಥರ ಎಲ್ಲ ಏನೂ ಇರೋದಿಲ್ಲ. ಎಕ್ಸ್ರೇ ಟ್ರೀಟ್ಮೆಂಟ್ ಅಷ್ಟೇ. ಇದು ವೆಲ್ ಟಾಲ್ರೇಟೆಡ್. ಮೋಸ್ಟ್ ಆಫ್ ದಿ ಪೇಷಂಟ್ಸ್ ಏನಂದರೆ ಏನು ತೊಂದರೆ ಇಲ್ಲದೇ ಟ್ರೀಟ್ಮೆಂಟನ್ನು ಕಂಪ್ಲೀಟ್ ಮಾಡ್ಕೊತಾರೆ. ಕೆಲವು ಜನಕ್ಕೆ ಮಾತ್ರ ಒಂದು ಸ್ವಲ್ಪ ಅನ್ನನಾಳಕ್ಕೆ ರೇಡಿಯೇಷನ್ ಕೊಡೋದ್ರಿಂದ ಅಲ್ಲಿ ಹುಣ್ಣಾಗತ್ತೆ, ಅಲ್ಸರ್ಸ್ ಆಗುತ್ತೆ ಒಳಗಡೆ. ಆ ಟೈಮಲ್ಲಿ ತುಂಬ ಖಾರ, ಬಿಸಿ ತಿನ್ನೋಕ್ಕಾಗಲ್ಲ. ಸೊ ಆದಷ್ಟು ಒಂದು ಲಿಕ್ವಿಡ್ಡು ಫುಡ್ ತೊಗೋಬೇಕಾಗತ್ತೆ, ಸಾಫ್ಟ್ ಫುಡ್ ತೊಗೋಬೇಕಾಗತ್ತೆ. ಟ್ರೀಟ್ಮೆಂಟೆಲ್ಲ ಮುಗಿದ ಮೇಲೆ ಆ ಹುಣ್ಣೆಲ್ಲ ಹೋಗ್ಬಿಡುತ್ತೆ, ಆಮೇಲೆ ನಾರ್ಮಲ್ ಫುಡ್ ತೊಗೋಬೋದು. ಈ ರೇಡಿಯೇಷನ್ ಜೊತೆಯಲ್ಲಿ ನಾವು ಕೀಮೋಥೆರಪಿ ಕೂಡ ಕೊಡ್ತೀವಿ. ಅದು ಯೂಶ್ವಲಿ ಮೈಲ್ಡ್ ಕೀಮೋ ಇರುತ್ತೆ, ವಾರಕ್ಕೆ 1 ಸಲ ಕೊಡ್ತೀವಿ ರೇಡಿಯೇಷನ್ ಜೊತೆಯಲ್ಲಿ. ಆವಾಗ ಎಫೆಕ್ಟ್ ಜಾಸ್ತಿ ಇರುತ್ತೆ ಮತ್ತು ಕ್ಯೂರ್ ರೇಟ್ ಇಂಪ್ರೂವ್ ಆಗುತ್ತೆ. ಈ ಕೀಮೋಥೆರಪಿನೂ ಕೂಡ ಮೈಲ್ಡ್ ಕೀಮೋಥೆರಪಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಿಮಗೆ ಕೂದಲು ಉದುರೋದು, ತುಂಬ ಸುಸ್ತಾಗೋದು ಅವೆಲ್ಲ ಏನೂ ಇರೋದಿಲ್ಲ. ಸೊ ಆದಷ್ಟು ನ್ಯೂಟ್ರಿಷನ್ ಮೇಂಟೈನ್ ಮಾಡಿ ಕರೆಕ್ಟಾಗಿ ಫುಡ್ ತೊಗೊಳ್ತಾ ಇದ್ದರೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಸುಲಭ. ಮತ್ತು ಟ್ರೀಟ್ಮೆಂಟೆಲ್ಲ ಮುಗಿದ ಮೇಲೆ ಕಾಯಿಲೆ ವಾಸಿ ಆಗುತ್ತೆ. ಆಮೇಲೆ ನಾರ್ಮಲಾಗಿ ಊಟ ಮಾಡ್ಬೋದು, ನಾರ್ಮಲಾಗಿ ಜೀವನನ ನಡೆಸ್ಬೋದು. ಇದು ಅಪ್ಪರ್ ಥರ್ಡ್. ಈಗ ಮಿಡ್ ಥರ್ಡ್ ಅಂದರೆ ಮಧ್ಯಭಾಗದಲ್ಲಿರೋ ಕ್ಯಾನ್ಸರಿಗೆ 2 ಥರ ಟ್ರೀಟ್ಮೆಂಟ್ ಅಂತ ಹೇಳಿದೆ. ಒಂದು ಅರ್ಲಿ ಇದ್ದರೆ ಸರ್ಜರಿ ಮಾಡ್ಬೋದು. ಈ ಸರ್ಜರಿ ಹೇಗೆ ಅಂದರೆ ಅನ್ನನಾಳನ ತೆಗೆದ್ಬಿಟ್ಟು ಏನು ಅನ್ನನಾಳ ಉಳಿದಿದೆಯೋ ಅದನ್ನು ಹೊಟ್ಟೆ ಜೊತೆಗೆ ಕನೆಕ್ಟ್ ಮಾಡ್ತಾರೆ, ಸರ್ಜರಿ ಮಾಡ್ತಾರೆ. ಅದಕ್ಕೆ ಅಂತ ಸ್ಪೆಷಲ್ ಸರ್ಜರೀಸ್ ಇದೆ. ಇವಾಗ ರೋಬೋಟಿಕ್ ಸರ್ಜರಿ ಅಂತಲೂ ಬಂದಿದೆ. ಅದ್ರ ಮೂಲಕ ಈ ಥರ ಕಾಂಪ್ಲೆಕ್ಸ್ ಸರ್ಜರೀಸ್ನ ಮಾಡ್ಬೋದು ಮತ್ತು ಪೇಷಂಟು ನಾರ್ಮಲ್ ಆಗಿರ್ಬೋದು. ಇದಕ್ಕೆ ಸಪೋಸ್ ಕೆಲವು ಜನಕ್ಕೆ ಸರ್ಜರಿ ಮಾಡೋಕ್ಕಾಗಲ್ಲ, ಕೆಲವು ಕಾಂಪ್ಲಿಕೇಶನ್ಸ್ ಇರುತ್ತೆ, ಅಥವಾ ಕೆಲವು ಪೇಷಂಟ್ಸು ನಮಗೆ ಸರ್ಜರಿ ಬೇಡ ಅಂತ ಹೇಳ್ತಾರೆ. ಈ ಥರ ಇದ್ದಾಗ ನಾವು ಮತ್ತೆ ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ಎರಡೂ ಕೊಟ್ಟು ವಾಸಿ ಮಾಡ್ಬೋದು. ಸೊ ಲಾಸ್ಟ್ ನಾನು ಅಪ್ಪರ್ ಈಸೋಫೇಗಸ್ಗೆ ಹೇಗೆ ಹೇಳಿದ್ನೋ ಅದೇ ಥರನೇ ಮಿಡ್ ಈಸೋಫೇಗಸ್ಗೂ ಮಧ್ಯದಲ್ಲಿರೋ ಕಾಯಿಲೆಗೂ ಅದೇ ಥರ ರೇಡಿಯೇಷನ್ ಕೊಡ್ತೀವಿ. 6 ವಾರ ರೇಡಿಯೇಷನ್ನು, ವಾರದಲ್ಲಿ 5 ದಿನ ಬಂದು ತೊಗೋಬೇಕು. ಅಗೇನ್ ವೆಲ್ ಟಾಲ್ರೇಟೆಡ್, ಸೈಡ್ ಎಫೆಕ್ಟ್ಸು ಕೂಡ ಕಮ್ಮಿ ಇರುತ್ತೆ. ಕೆಲವು ಜನ ಭಯ ಆಗುತ್ತೆ, ಸರ್ ಅದು ಮಧ್ಯಭಾಗ ಹೇಗೆ ಅಂದರೆ ನಿಮಗೆ ಮೇಲ್ಗಡೆ ಹಾರ್ಟ್ ಬರುತ್ತೆ, ಹಿಂದ್ಗಡೆ ಸ್ಪೈನಲ್ ಕಾರ್ಡು, ಅಕ್ಕಪಕ್ಕ ಲಂಗ್ಸ್ ಬರುತ್ತೆ. ಸೊ ಕೆಲವು ಪೇಷಂಟ್ಸಿಗೆ ಭಯ ಆಗುತ್ತೆ, ಸರ್ ಈ ಥರ ಹಾರ್ಟಿಗೆ ರೇಡಿಯೇಷನ್ ಹೋಗುತ್ತಲ್ಲ ಹೇಗೆ ಮಾಡ್ತೀರಾ? ಅವೆಲ್ಲ ನಾವು ಪ್ಲ್ಯಾನಿಂಗ್ ಅಂತ ಮಾಡ್ತೀವಿ. ಸೊ ನಾವು ಮೊದಲು ಒಂದು CT ಸ್ಕ್ಯಾನ್ ತೊಗೊಳ್ತೀವಿ, ತೊಗೊಂಬಿಟ್ಟು ಆ ಭಾಗಕ್ಕೆ ಮಾತ್ರ ರೇಡಿಯೇಷನ್ ಹೋಗೋ ಥರ ಪ್ಲ್ಯಾನ್ ಮಾಡ್ತೀವಿ. ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇದೆ ಇವಾಗ, IMRT, IGRT, ರ್ಯಾಪಿಡ್ ಆರ್ಕ್ ಅಂತೆಲ್ಲ ಕೆಲವು ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆ. ಅದ್ರ ಮೂಲಕ ನಾವು ಏನು ಮಾಡ್ಬೋದು ಅಂದರೆ ನಾವು ಬರೀ ರೇಡಿಯೇಷನ್ನ ಕಾಯಿಲೆಗೆ ಮಾತ್ರ ಫೋಕಸ್ ಮಾಡಿ ಅಕ್ಕಪಕ್ಕ ಇರೋ ಬೇರೆ ಆರ್ಗನ್ಸ್, ಹಾರ್ಟು, ಲಂಗ್ಸು, ಸ್ಪೈನಲ್ ಕಾರ್ಡ್ ಇಲ್ಲಿಗೆಲ್ಲ ರೇಡಿಯೇಷನ್ ಹೋಗ್ದೇ ನೋಡ್ಕೋಬೋದು. ಸೊ ಸೈಡ್ ಎಫೆಕ್ಟ್ಸು ಕಮ್ಮಿ ಆಗುತ್ತೆ. ಸೊ ಈ ಥರ ಮಧ್ಯದ ಈಸೋಫ್ಯಾಗಸ್ಸಿಗೆ ಸರ್ಜರಿ ಅಥವಾ ರೇಡಿಯೇಷನ್ ಕೀಮೋಥೆರಪಿ ಎರಡನ್ನೂ ಕೊಡ್ಬೋದು. ಮೂರನೇದು ಕೆಳಗಡೆ ಇರೋ ಈಸೋಫ್ಯಾಗಸ್ಸಿಗೆ. ಇದಕ್ಕೆ ಯೂಶ್ವಲಿ ನಾವು ಫಸ್ಟು ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ಕೊಟ್ಟು ಕಾಯಿಲೆನ ಕರಗಿಸ್ತೀವಿ. ಸೊ ಇದು 4 ವಾರ ಮೊದಲು ರೇಡಿಯೇಷನ್ ಕೀಮೋಥೆರಪಿ ತೊಗೋಬೇಕಾಗತ್ತೆ. ಈ 4 ವಾರ ಆದಮೇಲೆ ಒಂದು ತಿಂಗಳು ಗ್ಯಾಪ್ ಇರುತ್ತೆ, ಆವಾಗೇನೂ ಟ್ರೀಟ್ಮೆಂಟ್ ಇರಲ್ಲ.
ಅದಾದಮೇಲೆ ಮತ್ತೆ ನಾವು ಎಂಡೋಸ್ಕೋಪಿ ಅಥವಾ ಸ್ಕ್ಯಾನ್ ಮಾಡಿ ನೋಡ್ತೀವಿ ಹೇಗೆ ಕಮ್ಮಿ ಆಗಿದೆ, ಪೂರ್ತಿ ವಾಸಿ ಆಗಿದೆಯಾ ಅಂತ. ಆಮೇಲೆ ಸರ್ಜರಿಗೆ ಡಿಸಿಷನ್ ತೊಗೊಳ್ತೀವಿ. ಸೊ ಯೂಶ್ವಲಿ ಸರ್ಜರಿ ಮಾಡಾದಮೇಲೆ ಕಾಯಿಲೆ ಏನೂ ಇಲ್ಲ ಅಂದರೆ ಬೇರೆ ಇನ್ನೇನು ಟ್ರೀಟ್ಮೆಂಟ್ ಇರೋದಿಲ್ಲ. ಪೇಷಂಟ್ ನಾರ್ಮಲ್ ಆಗಿರ್ಬೋದು, ಅವ್ರು ಕೆಲಸ ಮಾಡ್ಬೋದು, ಬೇರೆಯವ್ರ ಥರ ನಾರ್ಮಲ್ ಜೀವನನ ಮೇಂಟೈನ್ ಮಾಡ್ಬೋದು. ಸೊ ಈ ಥರ ಅನ್ನನಾಳದ ಟ್ರೀಟ್ಮೆಂಟ್ಗೆ 3 ಭಾಗ ಮಾಡಿ ಅಪ್ಪರ್, ಮಿಡಲ್, ಲೋವರ್ ಅಂತ ಮಾಡಿ ಒಂದೊಂದಕ್ಕೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಮಾಡ್ತೀವಿ. ಅಡ್ವಾನ್ಸ್ಡ್ ಟೆಕ್ನಾಲಜಿ ಮೂಲಕ ಸೇಫಾಗಿ ಕೊಡ್ಬೋದು. ಸೈಡ್ ಎಫೆಕ್ಟ್ಸ್ ಕೂಡ ತುಂಬ ಕಮ್ಮಿ ಇದೆ ಆ್ಯಂಡ್ ಚೆನ್ನಾಗಿ ರಿಸಲ್ಟ್ಸ್ ಇದೆ. ಪೇಷಂಟ್ಸ್ ಟ್ರೀಟ್ಮೆಂಟೆಲ್ಲ ಆದಮೇಲೆ ನಾರ್ಮಲಾಗೆ ಜೀವನನ ಕಂಟಿನ್ಯೂ ಮಾಡ್ಬೋದು. ಸೊ ಇದರಲ್ಲಿ ಇನ್ನೊಂದು ಥರ ಟ್ರೀಟ್ಮೆಂಟ್ ಕೂಡ ಕೊಡ್ತೀವಿ ನಾವು ರೇಡಿಯೇಷನಲ್ಲಿ. ಇಂಟರ್ನಲ್ ಟ್ರೀಟ್ಮೆಂಟ್ ಅಥವಾ ಬ್ರ್ಯಾಕಿಥೆರಪಿ ಅಂತ ಹೇಳ್ತೀವಿ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ರೇಡಿಯೇಷನ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗಿ ಬರ್ಬೋದು. ಅದು ಆಚೆಯಿಂದ ಕೊಡೋಕ್ಕಾಗದೆ ಹೋದರೆ ಇಂಟರ್ನಲ್ ರೇಡಿಯೇಷನ್ ಅಥವಾ ಬ್ರ್ಯಾಕಿಥೆರಪಿ ಮೂಲಕ ಆ ಕಾಯಿಲೆ ಎಲ್ಲಿದೆಯೋ ಅಲ್ಲಿಗೆ ಎಕ್ಸ್ಟ್ರಾ ಡೋಸ್ ಕೊಡ್ಬೋದು. ಅದು ಹೇಗೆ ಅಂದರೆ ಮೂಗು ಅಥವಾ ಬಾಯಿ ಮೂಲಕ ಒಂದು ಟ್ಯೂಬನ್ನು ಹಾಕ್ತೀವಿ ಒಳಗಡೆ. ಅದು ಡೈರೆಕ್ಟಾಗಿ ಹೊಟ್ಟೆ ಒಳಗಡೆ ಹೋಗುತ್ತೆ ಆ ಟ್ಯೂಬು. ಆ ಟ್ಯೂಬ್ ಮೂಲಕ ಒಂದು ಸಣ್ಣ ರೇಡಿಯೇಷನ್ ಸೋರ್ಸ್, ಬ್ರ್ಯಾಕಿಥೆರಪಿ ಇರಿಡಿಯಮ್ ಸೋರ್ಸ್ ಅಂತ ಹೇಳ್ತೀವಿ, ಅದ್ರ ಮೂಲಕ ಆ ಟ್ಯೂಬ್ ಮೂಲಕ ಅದು ಹೋಗಿ ಕಾಯಿಲೆ ಎಲ್ಲಿದೆಯೋ ಆ ಜಾಗಕ್ಕೆ ಮಾತ್ರ ಟ್ರೀಟ್ ಮಾಡಿಬಿಟ್ಟು ವಾಪಸ್ ಬರುತ್ತೆ. ಸೊ ಇದು ನಾವು ಕಂಪ್ಯೂಟರ್ ಮೂಲಕ ಪ್ಲ್ಯಾನ್ ಮಾಡ್ತೀವಿ. ಕಂಪ್ಯೂಟರ್ ಮೂಲಕ ಎಷ್ಟೊತ್ತು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಇದರ ಅಡ್ವಾಂಟೇಜ್ ಏನು ಅಂದರೆ ಆ ಟ್ಯೂಬ್ ಮಧ್ಯ ಕಾಯಿಲೆ ಎಲ್ಲಿದೆಯೋ ಆ ಜಾಗಕ್ಕೆ ಮಾತ್ರ ಹೈ ಡೋಸ್ ಕೊಡ್ಬೋದು. ಅದು ಅಕ್ಕಪಕ್ಕ ಎಲ್ಲ ಎಲ್ಲೂ ಹೋಗ್ತೇನೆ. ಸೊ ಇದ್ರ ಮೂಲಕ ನಿಮಗೆ ಕಾಯಿಲೆ ಪೂರ್ತಿ ಕ್ಲಿಯರ್ ಆಗೋ ಸಾಧ್ಯತೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಕೂಡ ಸೈಡ್ ಎಫೆಕ್ಟ್ಸ್ ಎಲ್ಲ ಹೆಚ್ಚಿಗೆ ಇರಲ್ಲ. ಸೊ ಓವರಾಲ್ ಈ ರೇಡಿಯೇಷನಿಂದ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತ ಕೇಳಿದ್ರೆ, ಸೊ 2 ಇದೆ. ಒಂದು ಅರ್ಲಿ ಸೈಡ್ ಎಫೆಕ್ಟ್ಸ್ ಅಂತ, ಇನ್ನೊಂದು ಲೇಟ್ ಸೈಡ್ ಎಫೆಕ್ಟ್ಸ್ ಅಂತ. ಈ ಅರ್ಲಿ ಸೈಡ್ ಎಫೆಕ್ಟ್ಸ್ ಹೇಗೆ ಅಂದರೆ ರೇಡಿಯೇಷನ್ ಕೊಡೋ ಟೈಮಲ್ಲಿ ಮಾತ್ರ ಇರುತ್ತೆ. ನಾನು ಹೇಳ್ದಂಗೆ ಒಳಗಡೆ ಹುಣ್ಣಾಗ್ಬೋದು, ಅಲ್ಸರ್ ಆಗ್ಬೋದು. ಆ ಟೈಮಲ್ಲಿ ಪೇಷಂಟ್ಸಿಗೆ ಮಾಮೂಲಿ ಊಟ ನುಂಗಕ್ಕೆ ಕಷ್ಟ ಆಗುತ್ತೆ. ಸೊ ಜಾಸ್ತಿ ಲಿಕ್ವಿಡ್ ಫುಡ್ ಅಂದರೆ ಗಂಜಿ, ಹಾಲು, ಎಳ್ನೀರು, ಮಜ್ಜಿಗೆ ಈ ಥರ ಜಾಸ್ತಿ ತೊಗೋಬೇಕಾಗತ್ತೆ. ಅದು ಟೆಂಪ್ರರಿ. ಟ್ರೀಟ್ಮೆಂಟ್ ಮುಗಿಸಾದ್ಮೇಲೆ ಪೂರ್ತಿ ಕ್ಲಿಯರ್ ಆಗುತ್ತೆ. 2ನೇದು ಮುಖ್ಯವಾಗಿ ಏನು ಅಂದರೆ ಲೇಟ್ ಸೈಡ್ ಎಫೆಕ್ಟ್ಸ್ ಅಂತ ಆಗ್ಬೋದು ಕೆಲವು ಪೇಷಂಟ್ಸಿಗೆ. ಇದು ಏನಕ್ಕೆ ಆಗುತ್ತೆ ಅಂದರೆ, ಈಗ ಹೇಗೆ ನಮಗೆ ಒಂದು ಗಾಯ ಆದರೆ ಆ ಗಾಯ ವಾಸಿ ಆದಮೇಲೆ ಒಂದು ಸ್ಕಾರ್ ಉಳ್ಕೊಳ್ಳುತ್ತೆ ಚರ್ಮದ ಮೇಲೆ. ಇದೇ ಥರನೇ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಕೆಲವು ಸಲ ಅನ್ನನಾಳದೊಳಗಡೆ ಕೆಲವು ಸ್ಕಾರ್ ಉಳ್ಕೋಬೋದು. ಅದರಿಂದ ಏನಾಗುತ್ತೆ ಅಂದರೆ ಈ ಥರ ಇರೋ ಟ್ಯೂಬು ಹಿಂಗೆ ಅಂಟ್ಕೊಂಡ್ಬಿಡುತ್ತೆ ಕೆಲವು ಜನಕ್ಕೆ. ಸೊ ಕಾಯಿಲೆ ವಾಪಸ್ ಆದಮೇಲೂ ಕೂಡ ಕೆಲವು ಪೇಷಂಟ್ಸು ಊಟ ನುಂಗೋಕ್ಕಾಗಲ್ಲ, ಯಾಕಂದರೆ ಇದು ಅಂಟ್ಕೊಂಡ್ಬಿಟ್ಟಿರುತ್ತೆ ಆ ಟ್ಯೂಬು. ಸೊ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಎಂಡೋಸ್ಕೋಪಿ ಮೂಲಕ ಡೈಲಟೇಷನ್ ಅಂತ ಮಾಡ್ತೀವಿ. ಅಂದರೆ ಅಂಟ್ಕೊಂಡಿರೋದನ್ನು ಓಪನ್ ಮಾಡ್ತೀವಿ. ಸೊ ಅದು ಓಪನ್ ಮಾಡಿದ್ರೆ ಮತ್ತೆ ಫುಡ್ ತೊಗೋಬೋದು. ಸೊ ಇದೊಂದು ಸೈಡ್ ಎಫೆಕ್ಟ್ ಆಗ್ಬೋದು ಕೆಲವು ಪೇಷಂಟ್ಸಲ್ಲಿ, ಬಟ್ ಅದನ್ನು ಕೂಡ ಟ್ರೀಟ್ ಮಾಡಿ ವಾಸಿ ಮಾಡ್ಬೋದು. ಸೊ ಅನ್ನನಾಳ ಕ್ಯಾನ್ಸರ್ ಬಂದಿರೋರು ಭಯಪಡೋವಂಥದ್ದು ಏನೂ ಇಲ್ಲ. ಅದನ್ನು ಬೇಗ ಕಂಡಿಡ್ದು ಎಂಡೋಸ್ಕೋಪಿ, ಪೆಟ್ ಸ್ಕ್ಯಾನ್ ಮಾಡಿ ಕಂಡಿಡ್ದು ರೇಡಿಯೇಷನ್ನು ಅಥವಾ ಕೀಮೊಥೆರಪಿ, ಸರ್ಜರಿ ಥರ ಟ್ರೀಟ್ಮೆಂಟ್ ಮಾಡಿ ಪೂರ್ತಿ ವಾಸಿ ಮಾಡ್ಬೋದು. ರೇಡಿಯೇಷನ್ನು ಕೂಡ ತುಂಬ ಸೇಫ್ ಇದೆ. ಮತ್ತು ಇವಾಗಿರೋ ಅಡ್ವಾನ್ಸ್ ಟೆಕ್ನಾಲಜಿ ಮೂಲಕ ಸೈಡ್ ಎಫೆಕ್ಟ್ಸು ಕಮ್ಮಿ ಮಾಡಿ ಕಾಯಿಲೆನ ಪೂರ್ತಿ ವಾಸಿ ಮಾಡ್ಬೋದು. ಇನ್ನೇನಾದರೂ ನಿಮ್ಗೆ ಹೆಚ್ಚಿಗೆ ಮಾಹಿತಿ ಬೇಕಿದ್ದರೆ ಹಾಸ್ಪಿಟ್ಲು ಅಥವಾ ನಿಮ್ಮ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.